ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮನ್ ಸುಲ್ತಾನಾ ಖಾನ್ಜಾದೆ. ಐ ಆಮ್ ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಟ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಪಾಶಾಪುರ್. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಡಿಜಿಟಲ್ ಲರ್ನಿಂಗ್ ಟೀಮ್ ವತಿಯಿಂದ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ. ಈ ವಿಡಿಯೋ ಒಳಗೆ ನಾವು ಓಜಾಯ್ವ್ ಕರ್ವ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ವಾಟ್ ಈಸ್ ಮೆಂಟ್ ಬೈ an ogive and how we locate median graphically by using ogives. So first let's see what is the meaning of ogive. When cumulative frequencies are plotted on a graph, the frequency curve obtained is called as a ogive curve or cumulative frequency curve. Now cumulative frequencies ಅನ್ನು ಒಂದು ಗ್ರಾಫ್ ಮೇಲೆ ಪ್ಲಾಟ್ ಮಾಡಿದ್ರೆ ನಮಗೆ ಸಿಗೋ ಕರ್ವ್ಗೆ ನಾವು ogive curve ಅಂತ ಹೇಳ್ತೀವಿ. ಈ ವರ್ಡ್ ಫಸ್ಟ್ ಇದು 13th ಸೆಂಚುರಿ ಒಳಗೆ ಈ ವರ್ಡ್ ಅನ್ನ ಯೂಸ್ ಮಾಡಿದ್ರು. ಫ್ರೆಂಚ್ ವರ್ಡ್ ಇಂದ ತಗೊಂಡಿದ್ದಾರೆ. ಒಂದು ಡೈಗನಲ್ ಆರ್ಚ್ ಗೆ ogive ಅಂತ ಹೇಳ್ತಾರೆ. ಸೊ because this shape looks like an arch, a diagonal arch, ಇದನ್ನು ನಾವು ಮಿಸೈಲ್ಸ್ ಒಳಗೂ ನಾವು ನೋಡಬಹುದು ಈ ಶೇಪ್. ಸೊ ಈ ಶೇಪಿಗೆ ogive ಅಂತ ಹೇಳ್ತಾರೆ. ದಟ್ ಬಿಕಾಸ್ ದಿಸ್ ಗ್ರಾಫ್ ಲುಕ್ಸ್ ಲೈಕ್ an diagonal arch, that is why it is called as a ogive curve, or it is also called as a cumulative frequency curve. So it looks something like this. There are two types of ogives. One is more than ogive and another one is less than ogive. So there are two methods by which we can prepare ogive curves. One is less than ogive curve and more than ogive curve. So let's understand what is less than ogive curve. So a less than ogive curve, in this curve, less than cumulative frequencies are plotted against upper class boundaries of the respective class. ಅಂದ್ರೆ ಒಂದು ಕ್ಲಾಸ್ ಇಂಟರ್ವಲ್ ಒಳಗೆ ಆ ಕ್ಲಾಸ್ ಇಂಟರ್ವಲ್ದಲ್ಲಿ ಆ ಕ್ಲಾಸ್ ಇಂಟರ್ವಲ್ಗಿಂತ ಕಡಿಮೆ ಇರೋ ಎಲ್ಲ ಫ್ರೀಕ್ವೆನ್ಸೀಸ್ ಅನ್ನ ನಾವು ಇಲ್ಲೇ ಪ್ಲಾಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಇಫ್ ಅವರ್ ಕ್ಲಾಸ್ ಇಂಟರ್ವಲ್ ಸ್ಟಾರ್ಟ್ಸ್ ಫ್ರಮ್ 0 to 10, so we will calculate the cumulative frequency by taking the less than values. For example, 0 to 10 ಇದ್ರೆ ನಾವು ಅಪ್ಪರ್ ಕ್ಲಾಸ್ ಲಿಮಿಟ್ ಅನ್ನ ತಗೊಂಡು 10ಕ್ಕಿಂತ ಕಡಿಮೆ ಎಷ್ಟು ಜನ ಇದ್ದಾರೆ ಅವ್ರ 10ಕ್ಕಿಂತ ಕಡಿಮೆ ಎಷ್ಟು ಅಬ್ಸರ್ವೇಷನ್ಸ್ ಇದಾವೆ ಅನ್ನೋದು ನಾವು ಇಲ್ಲ ಸ್ಟಡಿ ಮಾಡ್ತೇವೆ. ಸೊ ಇಲ್ಲ less than cumulative frequencies are calculated and the graph prepared by using less than cumulative frequencies are called as less than ogive curve. So how we are going to prepare? We have to follow these steps. So first step is find cumulative frequency. So we will start with upper limit of the class interval and add class frequencies to obtain the cumulative frequencies. The next step is mark upper class limits on x-axis. ಸೊ ಈ ಅಪ್ಪರ್ ಕ್ಲಾಸ್ ಲಿಮಿಟ್ಸ್ ಅನ್ನ ನಾವು ಎಕ್ಸ್ ಆಕ್ಸಿಸ್ ಮೇಲೆ ಪ್ಲಾಟ್ ಮಾಡ್ತೇವೆ. ಅದಾದ ನಂತರ ಕ್ಯಾಲ್ಕುಲೇಟ್ ಮಾಡಿದ್ದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನ ವೈ ಆಕ್ಸಿಸ್ ಮೇಲೆ ಪ್ಲಾಟ್ ಮಾಡ್ತೇವೆ. ದೆನ್ ಅದಕ್ಕೆ ತಕ್ಕಂಗ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ಅನ್ನ ಗ್ರಾಫ್ ವರ್ಕಿಂಗ್ ಏರಿಯಾ ಮೇಲೆ ನಾವು ಪ್ಲಾಟ್ ಮಾಡಿ ಆ ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡ್ತೇವೆ. ಫ್ರೀ ಹ್ಯಾಂಡ್ ಕರ್ವ್ ತಗೊಂಡು ಫ್ರೀ ಹ್ಯಾಂಡ್ ಅಲ್ಲಿ ನಾವು ಅದನ್ನ ಜಾಯಿನ್ ಮಾಡ್ತೇವೆ. ದಟ್ ಇಸ್ ಹೌ ವಿ ಪ್ರಿಪೇರ್ ದಿ ಲೆಸ್ ದೆನ್ ogive curve. ಸಿಮಿಲರ್ಲಿ ಮೋರ್ ದೆನ್ ogive curve ಒಳಗ ಏನಾಗ್ತದೆ ಅಂದ್ರೆ ಫಸ್ಟ್ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮೋರ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸೀಸ್ ಅನ್ನು ನಾವು ಪ್ರಿಪೇರ್ ಮಾಡ್ತೀವಿ. ವಿಲ್ ಸ್ಟಾರ್ಟ್ ವಿತ್ ದಿ ಲೋವರ್ ಲಿಮಿಟ್ಸ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಅಂಡ್ ಫ್ರಮ್ ದಿ ಟೋಟಲ್ ಫ್ರೀಕ್ವೆನ್ಸಿ ಸಬ್ಸ್ಟ್ರಾಕ್ಟ್ ದಿ ಫ್ರೀಕ್ವೆನ್ಸಿ ಆಫ್ ಈಚ್ ಕ್ಲಾಸ್ ಟು ಅಬ್ಟೈನ್ ದಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ನಾವು ಲೋವರ್ ಕ್ಲಾಸ್ ಲಿಮಿಟ್ ಅನ್ನ ತಗೊಂಡ ಅದಕ್ಕೆ ತಕ್ಕಂಗ ಲೋವರ್ ಕ್ಲಾಸ್ ಲಿಮಿಟ್ ಅನ್ನು ನಾವು ತಗೊಂಡಿದ್ರೆ ಆ ಲೋವರ್ ಕ್ಲಾಸ್ ಲಿಮಿಟ್ಗಿಂತ ಹೆಚ್ಚು ಎಷ್ಟು ಅಬ್ಸರ್ವೇಷನ್ಸ್ ಇದಾವೆ ಅನ್ನೋದರ ಎಲ್ಲ ಅಬ್ಸರ್ವೇಷನ್ಸ್ ಅನ್ನು ನಾವು ತಗೋತೀವಿ. ಸೊ we will start with the lower class limit and the respective frequency for that will be the total frequency. Then we will take the next lowest class interval. The relevant frequency will be total frequency minus the frequency of the previous class interval. So ಈ ತರ ನಾವು ಸಬ್ಸ್ಟ್ರಾಕ್ಟ್ ಮಾಡ್ಕೊಂತ ಕ್ಯುಮುಲೇಟಿವ್ ಫ್ರೀಕ್ವೆನ್ಸೀಸ್ ಮೋರ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸೀಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಆ ಫೈಂಡ್ ಔಟ್ ಮಾಡಿದ ನಂತರ ಲೋವರ್ ಕ್ಲಾಸ್ ಲಿಮಿಟ್ಸ್ ಅನ್ನ ಎಕ್ಸ್ ಆಕ್ಸಿಸ್ ಮೇಲೆ ನಾವು ಡ್ರಾ ಮಾಡ್ತೇವೆ. ಕ್ಯಾಲ್ಕುಲೇಟ್ ಮಾಡಿದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ವೈ ಆಕ್ಸಿಸ್ ಮೇಲೆ ಪ್ಲಾಟ್ ಮಾಡ್ತೇವೆ. ದೆನ್ ರಿಲೆವೆಂಟ್ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ಅನ್ನ ನಾವು ವರ್ಕಿಂಗ್ ಏರಿಯಾ ಆರ್ ಗ್ರಾಫ್ ಮೇಲೆ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿ ದೆನ್ ಫೈನಲಿ ವಿ ಜಾಯಿನ್ ದಿ ಲೈನ್ಸ್. ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಿಯರ್ಲಿ ಬೈ ದಿಸ್ ಎಕ್ಸಾಂಪಲ್. ಈ ಎಕ್ಸಾಂಪಲ್ ತಗೊಂಡು ನಾವು ಇನ್ನೂ ಡೀಪಾಗಿ ಅದನ್ನ ಸ್ಟಡಿ ಮಾಡೋಣ. ಸೊ ದ ಪ್ರಾಬ್ಲಮ್ ಈಸ್ ಫ್ರಮ್ ದ ಫಾಲೋಯಿಂಗ್ ಡಾಟಾ ಡ್ರಾ
less than cumulative frequency curve and more than cumulative frequency curve. So here you can see the independent and dependent variables are given, marks are there, and frequency is there. So marks start from 0 to 10. So 0 to 10 ವರೆಗೂ ಎಷ್ಟು ಜನ ತಗೊಂಡಿದ್ದಾರೆ, 0 to 10 ಮಾರ್ಕ್ಸ್ ಎಷ್ಟು ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ. ಸೊ ಅದನ್ನ ನಾವು ಈ ಫಸ್ಟ್ ಕ್ಲಾಸ್ ಇಂಟರ್ವಲ್ ಒಳಗೆ ನೋಡ್ತೇವೆ. ಸೊ 0 to 10 3 ಸ್ಟೂಡೆಂಟ್ಸ್ ಹ್ಯಾವ್ ಟೇಕನ್ ದ ಮಾರ್ಕ್ಸ್. 10 ಇಂದ 20 ವರೆಗೂ 9 ಮೆಂಬರ್ಸ್ ಹ್ಯಾವ್ ಟೇಕನ್. ಸೊ ಅದೇ 20 ರಿಂದ 30 ವರೆಗೂ 15 ಜನ ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ಸೊ ಸಿಮಿಲರ್ಲಿ ಇಟ್ ಗೋಸ್ ಆನ್ ಲೈಕ್ ದಿಸ್. ಸೊ ಫಾರ್ ಕ್ಯಾಲ್ಕುಲೇಟಿಂಗ್ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ we have to take the upper class limit. So as per our first step, we have to take the upper class limit 10. So these are the upper class limits 10, 20, 30, 40, 50 and 60 respectively, and these are the lower class limits. So for preparing less than cumulative frequency, we will have to start with the upper class limit and we have to find out the cumulative frequencies. So it means that the first observation, it says that less than 10 marks ತಗೊಂಡವರು ಎಷ್ಟು ಜನ ಇದ್ದಾರೆ. ಸೊ 0 to 10 ಅಂದ್ರೆ 0 to 10 ಎಷ್ಟು ಜನ ಮಾರ್ಕ್ಸ್ ತಗೊಂಡಿದ್ದಾರೆ, 3 ಜನ. ಸೊ 10ಕ್ಕಿಂತ ಕಡಿಮೆ ತಗೊಂಡವರು 3 ಜನ ಇದ್ದಾರೆ. ಅದೇ ತರ 10 to 20 9 ಮೆಂಬರ್ಸ್ ತಗೊಂಡಿದ್ದಾರೆ. ಬಟ್ 20ಕ್ಕಿಂತ ಕಡಿಮೆ ಎಷ್ಟು ಜನ ತಗೊಂಡಿದ್ದಾರೆ, 20ಕ್ಕಿಂತ ಕಡಿಮೆ ಈ 9 ಮೆಂಬರ್ಸ್ ಪ್ಲಸ್ ಈ 3 ಮೆಂಬರ್ಸ್ ಸಹ 20ಕ್ಕಿಂತ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾರೆ. ಸೊ 9 plus 3 ವಿಲ್ ಬಿ ದಿ ನೆಕ್ಸ್ಟ್ ಫ್ರೀಕ್ವೆನ್ಸಿ. ಅದೇ ತರ 30ಕ್ಕಿಂತ ಕಡಿಮೆ ಎಷ್ಟು ಜನ ತಗೊಂಡಿದ್ದಾರೆ. ಸೊ 20 to 30 15 ಸ್ಟೂಡೆಂಟ್ಸ್ ಹ್ಯಾವ್ ಟೇಕನ್. ಬಟ್ 30ಕ್ಕಿಂತ ಕಡಿಮೆ, ಅದು 0 ಇಂದ ಹಿಡಿದು 30 ವರೆಗೂ ಬರಬಹುದು. ಸೊ 30ಕ್ಕಿಂತ ಕಡಿಮೆ ಎಷ್ಟು ಜನ ತಗೊಂಡಿದ್ದಾರೆ, 3 plus 9 plus 15. ಅದೇ ತರ ಎಲ್ಲ ಕ್ಲಾಸಸ್ಸಿಗೂ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಈ ತರ ಬರ್ತೈತಿ, 3, 12, 27, 57, 75 and 80. ಸೊ ಇಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ ನಂತರ ಈಸಿಲಿ ನಾವು OX ಆಕ್ಸಿಸ್ ಮೇಲೆ ಮಾರ್ಕ್ಸ್ ಅನ್ನ ಪ್ಲಾಟ್ ಮಾಡ್ತೇವೆ. OY ಆಕ್ಸಿಸ್ ಮೇಲೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಷ್ಟೈತೆ ಅದನ್ನು ನೋಡಿ ಒಂದು ಪರ್ಟಿಕ್ಯುಲರ್ ಸ್ಕೇಲ್ ಅನ್ನ ತಗೊಂಡು ನಾವು ಈ ಫ್ರೀಕ್ವೆನ್ಸಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನು ಪ್ಲಾಟ್ ಮಾಡ್ತೇವೆ. ಸೊ ರಿಲೆವೆಂಟ್ ಫ್ರೀಕ್ವೆನ್ಸೀಸ್ ಅನ್ನ ನಾವು ಇಲ್ಲಿ ಮಾರ್ಕ್ ಮಾಡಿ ಫೈನಲಿ ಒಂದು ಲೈನ್ ಅನ್ನ ಡ್ರಾ ಮಾಡ್ತೇವೆ. ದಟ್ ಈಸ್ ವಾಟ್ ಯುವರ್ ಲೆಸ್ ದೆನ್ ಓಜಾಯ್ವ್ ಕರ್ವ್ ಲುಕ್ಸ್ ಲೈಕ್. So you have to give a heading to your graph and you have to show the index here. ನಾವು ಏನು ತಗೊಂಡು ಈ ಪಿಂಕ್ ಆರೆಂಜ್ ಲೈನ್ ಏನು ತೋರಿಸ್ತೈತೆ ಅನ್ನೋದು ನಾವು ಇಲ್ಲಿ ಇಂಡೆಕ್ಸ್ ಕೊಡಬೇಕಾಗ್ತೈತಿ ಮತ್ತು ಸ್ಕೇಲು ಸಹ ನಾವು ಇಲ್ಲಿ ಬರಿಬೇಕಾಗ್ತೈತಿ. ಅದೇ ಥರ ನಾವು ಮೋರ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕರ್ವನ್ನು ಪ್ರಿಪೇರ್ ಮಾಡಬೇಕು. ಬಟ್ ಸ್ಲೈಟ್ ಡಿಫ್ರೆನ್ಸ್ ಏನಂದರೆ ಇಲ್ಲೇ ನಾವು ಲೋವರ್ ಕ್ಲಾಸ್ ಲಿಮಿಟ್ಸಿಂದ ಸ್ಟಾರ್ಟ್ ಮಾಡ್ತೇವೆ. ಸೊ ಲೋವರ್ ಕ್ಲಾಸ್ ಲಿಮಿಟ್ ಇಸ್ 0. ಸೊ ನಮ್ಮ ಕ್ಲಾಸ್ ಲಿಮಿಟ್ ಎಷ್ಟಿತ್ತು, 0 to 10, 10 to 20, 20 to 30 ಈ ಥರ ಇತ್ತು. ಸೊ ವಿ ವಿಲ್ ಸ್ಟಾರ್ಟ್ ವಿತ್ ದಿ ಲೋವರ್ ಕ್ಲಾಸ್ ಲಿಮಿಟ್. ಸೊ ಇಟ್ ಮೀನ್ಸ್ ದ್ಯಾಟ್ 0ಕ್ಕಿಂತ ಹೆಚ್ಚು ತಗೊಂಡವರು ಎಷ್ಟು ಜನ ಇದ್ದಾರೆ. ಸೊ ಇಲ್ಲಿ ನಮ್ಮ ಪ್ರಾಬ್ಲಮ್ ಒಳಗೆ ನಾವು ನೋಡ್ಬೋದು, ಇಲ್ಲ 0 to 10 3 ಮೆಂಬರ್ಸ್ ಹ್ಯಾವ್ ಟೇಕನ್. ಬಟ್ ಮೋರ್ ದೆನ್ 0 ಎಷ್ಟು ಜನ ಇದ್ದಾರೆ, ಇಷ್ಟೆಲ್ಲರೂ ಬರ್ತಾರೆ ಅದ್ರಾಗ. ಸೊ ಇಟ್ ಈಸ್ ಟೋಟಲಿ ಇದನ್ನು ಟೋಟಲ್ ಮಾಡಿದರೆ 80 ಬರ್ತೈತಿ. ಸೊ 0 ಕ್ಲಾಸ್ ಲಿಮಿಟಿಗೆ ನಮ್ಮ ಫ್ರೀಕ್ವೆನ್ಸಿ ಎಷ್ಟು ಬರ್ತದೆ ಅಂದರೆ 80 ಬರ್ತೈತಿ. ನೆಕ್ಸ್ಟ್ ಅದೇ ಥರ ಮೋರ್ ದೆನ್ 10 10ಕ್ಕಿಂತ ಜಾಸ್ತಿ ಎಷ್ಟು ಜನ ತಗೊಂಡಿದ್ದಾರೆ. ಸೊ ಅದಕ್ಕೆ ಏನು ಮಾಡ್ಬೇಕಾಗ್ತೈತಿ, ನಾವು ಇದನ್ನು ಫಸ್ಟ್ ಕ್ಲಾಸ್ ಇಂಟರ್ವಲ್ ಅದು ಫ್ರೀಕ್ವೆನ್ಸಿ ಐತಿ ಅದನ್ನ ಬಿಡಬೇಕಾಗ್ತೈತಿ. ಯಾಕಂದ್ರೆ ನಾವು 10ಕ್ಕಿಂತ ಜಾಸ್ತಿ 10 ಮಾರ್ಕ್ಸ್ಗಿಂತ ಜಾಸ್ತಿ ಎಷ್ಟು ಜನ ತಗೊಂಡಿದ್ದಾರೆ ಅನ್ನೋದು ನಾವು ಇಲ್ಲೇ ಸ್ಟಡಿ ಮಾಡತ್ತೇವೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ಸೊ ಈ 3 ಅನ್ನ ನಾವು ಬಿಡಬೇಕಾಗ್ತೈತಿ. ಅದೇ ತರ ಮೋರ್ ದೆನ್ 20 ಎಷ್ಟು ಜನ ತಗೊಂಡಿದ್ದಾರೆ. ಸೊ 3 ಮತ್ತು 9 ಅನ್ನ ಬಿಡಬೇಕಾಗ್ತೈತಿ. ಇಲ್ಲಿಂದ ಇಲ್ಲಿವರೆಗೂ ನಾವು ಟೋಟಲ್ ಮಾಡಬೇಕಾಗ್ತೈತಿ. ಸೊ ಸಿಮಿಲರ್ಲಿ ಎಲ್ಲದಕ್ಕೂ ಅದೇ ತರ ಒಂದೊಂದು ಬಿಟ್ಕೊಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಹಿಯರ್ ಇಸ್ ದಿ ಕ್ಯಾಲ್ಕುಲೇಷನ್, ಯು ಕ್ಯಾನ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಇಟ್ ಫ್ರಮ್ ಹಿಯರ್. ಸೊ ಮಾಡಿದ್ರೆ ಈ ಥರ ನಮ್ಗೆ ಫ್ರೀಕ್ವೆನ್ಸಿ ಸಿಗ್ತೈತಿ. ಅದನ್ನೇ ನಾವು OX ಆಕ್ಸಿಸ್ ಮತ್ತು OY ಆಕ್ಸಿಸ್ ಮೇಲೆ ಹಾಕಿ ವ್ಯಾಲ್ಯೂಸನ್ನು ರೆಸ್ಪೆಕ್ಟಿವ್ ವ್ಯಾಲ್ಯೂಸನ್ನು ಇಲ್ಲಿ ಪ್ಲಾಟ್ ಮಾಡಿ ಒಂದು ಲೈನನ್ನು ಡ್ರಾ ಮಾಡಿದರೆ ನಮಗೆ ಮೋರ್ ದೆನ್ ಓಜಾಯ್ವ್ ಕರ್ವ್ ಈಸಿಯಾಗಿ ಸಿಗುತ್ತೆ. ಸೊ ನಾವು ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ವಿ ಕ್ಯಾನ್ ಲೊಕೇಟ್ ದಿ central value, that is median, by using ogive curve. So there are two methods. One is we can prepare one single ogive curve and we can calculate the median, or we can prepare both the two ogive curve, that is more than ogive and less than ogive, and we can easily locate the median. So let's understand first one, that is by one ogive. So ಅದಕ್ಕೆ ಏನು ಮಾಡಬೇಕಾಗ್ತೈತೆ, ನಾವು ಫಸ್ಟ್ ogive curve ಅನ್ನು ಪ್ರಿಪೇರ್ ಮಾಡಬೇಕು. ಆಮೇಲೆ n divided by 2 ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಮಾರ್ಕ್ ದಿ ಮಿಡಲ್ ಐಟಮ್ ಬೈ ಕ್ಯಾಲ್ಕುಲೇಟಿಂಗ್ n divided by 2. ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಸೆಂಟ್ರಲ್ ವ್ಯಾಲ್ಯೂ ಸಿಗ್ತೈತಿ. ಅದನ್ನು ಫೈಂಡ್ ಔಟ್ ಮಾಡಬೇಕು. ಅದು ಫೈಂಡ್ ಔಟ್ ಮಾಡಿದ ನಂತರ ಡ್ರಾ ಅ ಲೈನ್
ಪ್ಯಾರಲಲ್ ಟು ದಿ ಬೇಸ್ ಆ್ಯಂಡ್ ಕಟ್ ದಿ ಓಜೈವ್. ಸೊ ನಮ್ಮ ಓಜೈವ್ ಕರ್ವಿಗೆ ಅದೇನು ಓ ವೈ ಆಕ್ಸಿಸ್ ಮೇಲೆ ನಮ್ದು n ಡಿವೈಡೆಡ್ ಬೈ 2 ವ್ಯಾಲ್ಯೂ ಬರ್ತೈತಿ, ಅದನ್ನು ಮಾರ್ಕ್ ಮಾಡಿ ಒಂದು ಹಾರಿಜೆಂಟಲ್ ಪ್ಯಾರಲಲ್ ಲೈನ್ ಅನ್ನು ನಾವು ಓಜೈವ್ ಕರ್ವ್ ವರೆಗೂ ಡ್ರಾ ಮಾಡಬೇಕಾಗ್ತೈತಿ. ಅದಾದ ನಂತರ ಅಲ್ಲಿಂದ ಕೆಳಗೆ ಪರ್ಪೆಂಡಿಕ್ಯುಲರ್ ಒಂದು ಬೇಸಿಗೆ ಪರ್ಪೆಂಡಿಕ್ಯುಲರ್ ಲೈನ್ ಅನ್ನು ನಾವು ಡ್ರಾ ಮಾಡಿದ್ರೆ ನಮ್ಗೆ ಮೀಡಿಯನ್ ಲೊಕೇಟ್ ಆಗ್ತೈತಿ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇಟ್ ವಿತ್ ದಿ ಪ್ರಾಬ್ಲಮ್, with the help of a problem. So the problem reads like this from the following data prepare less than ogive curve and locate the median. So ಇಲ್ಲಿ ನಿಮಗೆ weights ಅನ್ನು ಕೊಟ್ಟಿದ್ದಾರೆ, weights in kgs and number of students ಕೊಟ್ಟಿದ್ದಾರೆ. ಸೊ 36 to 38 0, 38 to 43 ಇದೇ ತರ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟಿದ್ದಾರೆ ಮತ್ತು ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಏನು ಮಾಡಬೇಕು, ಒಂದು ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಲೆಸ್ ದೆನ್ ಓಜೈವ್ ಆರ್ ಮೋರ್ ದೆನ್ ಓಜೈವ್ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಹಿಯರ್ ವಿ ವಿಲ್ ಟೇಕ್ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆರ್ ಲೆಸ್ ದೆನ್ ಓಜೈವ್ ಕರ್ವ್ ಅನ್ನ ನಾವು ತಗೊಳ್ಳೋಣ. ಸೊ ಲೆಸ್ ದೆನ್ ಓಜೈವ್ ಕರ್ವ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ನಾವೇನು ತಗೋತೀವಿ, ಎಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ, ಈ ಅಪ್ಪರ್ ಕ್ಲಾಸ್ ಲಿಮಿಟ್ ಅನ್ನ ತಗೊಂಡು ನಾವು ಇಲ್ಲೇ ಪ್ಲಾಟ್ ಮಾಡ್ತೇವೆ. ಸೊ ಲೆಸ್ ದೆನ್ 38, ಲೆಸ್ ದೆನ್ 40, ಲೆಸ್ ದೆನ್ 42 ಈ ತರ ನಾವು ಹಾಕೊಂಡ ಲೋವರ್ ಕ್ಲಾಸ್ ಲಿಮಿಟ್ಸ್ ಅನ್ನ ಹಾಕೊಂಡ ಫ್ರೀಕ್ವೆನ್ಸಿ ಇಲ್ಲಿ ಹಾಕೊಂಡು ಆಮೇಲೆ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನ ಈ ತರ ಕ್ಯಾಲ್ಕುಲೇಟ್ ಮಾಡಿ ಆದ ನಂತರ ಇದನ್ನ ನಾವು ಗ್ರಾಫ್ ರೂಪದಲ್ಲಿ ಪ್ಲಾಟ್ ಮಾಡಬೇಕಾಗ್ತೈತಿ. ಸೊ ಇಷ್ಟು ಪ್ಲಾಟ್ ಮಾಡಿದ ನಂತರ ನಾವೇನ್ ಮಾಡಬೇಕು, n ಡಿವೈಡೆಡ್ ಬೈ 2 ಕ್ಯಾಲ್ಕುಲೇಟ್ ಮಾಡ್ಬೇಕು. ದಟ್ ಈಸ್ n ಈಸ್ ಈಕ್ವಲ್ ಟು 35 ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗ್ತೈತಿ 17.5 ನಮ್ಗೆ ಸಿಗ್ತೈತಿ. ಸೊ 17.5 ಅನ್ನ ನಾವು ಓ ವೈ ಆಕ್ಸಿಸ್ ಮೇಲೆ ಹೈಲೈಟ್ ಮಾಡಬೇಕು. ಸೊ ಅಲ್ಲಿಂದ ಒಂದು ಪ್ಯಾರಲಲ್ ಲೈನ್ ಟು ದಿ ಬೇಸ್, ಪ್ಯಾರಲಲ್ ಲೈನ್ ಅಪ್ ಟು ದಿಸ್ ಓಜೈವ್ ಕರ್ವ್ ಇಲ್ಲಿವರೆಗೂ ನಾವು ಡ್ರಾ ಮಾಡಬೇಕಾಗ್ತೈತಿ. ಇಲ್ಲಿ ಎಲ್ಲಿ ಟಚ್ ಆಕೈತಿ ಅಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಬೇಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ಅನ್ನ ಡ್ರಾ ಮಾಡಬೇಕಾಗ್ತೈತಿ. ಇಲ್ಲಿ ಕೆಳಗೆ ಇರೋ ವ್ಯಾಲ್ಯೂ ಅದೇ ನಮ್ದು ಮೀಡಿಯನ್ ಆಗಿರ್ತೈತಿ. ಇದನ್ನು ನಾವು ಒಂದು ಇಕ್ವೇಶನ್, ನಮ್ಮ ಮೀಡಿಯನ್ ಇಕ್ವೇಶನ್ ತಗೊಂಡು ನಾವು ಕ್ರಾಸ್ ಚೆಕ್ ಸಹ ಮಾಡಬಹುದು. ಸೊ ವಿ ವಿಲ್ ಡೂ ದಟ್ ಇನ್ ದಿ ಅಪ್ಕಮಿಂಗ್ ಸ್ಲೈಡ್ಸ್. Now let's understand how we can locate the median by using both the ogives. So this is simplest compared to the first one. So what we have to do, we have to draw both the ogives and we have to draw a perpendicular line from the intersection point. Then the point where the perpendicular touches the x-axis, the median value will be red. So let's understand it with the help of a problem. So here from the following data locate the median by both ogives. Number of students is given and frequency is given. So here is how you can calculate less than cumulative and more than cumulative frequencies. So here is the less than cumulative. less than ಗೆ ನಾವು ಏನು ತಗೋತೀವಿ, ಅಪ್ಪರ್ ಕ್ಲಾಸ್ ಲಿಮಿಟ್ ತಗೋತೀವಿ ಮತ್ತು ಆಡ್ ಅಪ್ ಮಾಡ್ಕೊಂತ ಹೋಗ್ತೇವೆ. ಮೋರ್ ದೆನ್ ಗೆ ಲೋವರ್ ಕ್ಲಾಸ್ ಲಿಮಿಟ್ ಅನ್ನ ತಗೋತೀವಿ ಮತ್ತು ಸಬ್ಸ್ಟ್ರಾಕ್ಟ್ ಮಾಡ್ಕೊಂತ ಹೋಗ್ತೇವೆ. ಸೊ ಈ ತರ ನಾವು ಲೆಸ್ ದೆನ್ ಮತ್ತು ಮೋರ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸೀಸ್ ಕ್ಯಾಲ್ಕುಲೇಟ್ ಮಾಡಿ ಆದ ನಂತರ ಅದನ್ನು ನಾವು ಈ ತರ ಗ್ರಾಫ್ ಮೇಲೆ ಲೆಸ್ ದೆನ್ ಮತ್ತು ಮೋರ್ ದೆನ್ ಗ್ರಾಫ್ ಓಜೈವ್ ಕರ್ವ್ ಅನ್ನ ಈ ತರ ನಾವು ಪ್ಲಾಟ್ ಮಾಡ್ತೇವೆ. ಪ್ಲಾಟ್ ಮಾಡಿದ ನಂತರ ಇದೇನು ಇಂಟರ್ಸೆಕ್ಷನ್ ಪಾಯಿಂಟ್ ಇದೆ, ಇಲ್ಲಿಂದ ಒಂದು ಪ್ಯಾರಲಲ್ ಲೈನ್ ಟು ದಿ ಬೇಸ್, ಪ್ಯಾರಲಲ್ ಟು ದಿ ಬೇಸ್ ಒಂದು ಲೈನ್ ಅನ್ನು ಡ್ರಾ ಮಾಡಬೇಕಾಗ್ತೈತಿ. ಅಂಡ್ ದೆನ್ ಅ ಪರ್ಪೆಂಡಿಕ್ಯುಲರ್ ಲೈನ್ ಟು ದಿ ಬೇಸ್ ನಾವು ಡ್ರಾ ಮಾಡಬೇಕಾಗ್ತೈತಿ. ಸೊ ದ ವ್ಯಾಲ್ಯೂ ವಿಚ್ ವಿ ರೀಡ್ ಹಿಯರ್ ವಿಲ್ ಬಿ ಡಿನೋಟೆಡ್ ಆಸ್ ಅವರ್ ಮೀಡಿಯನ್. ಸೊ ನಮ್ಮ ಮೀಡಿಯನ್ ಎಷ್ಟು ಬಂದಿತ್ತು ಇಲ್ಲಿ, so here the median was 46.5. here also it is 46.5. so here we can see 432 in the 449 varigide. So it is approximately, if we draw it exactly on the graph we will come to know it is 46.5. so let's recheck it by equation. so equation ಏನಿದೆ, median calculate ಮಾಡಲಿಕ್ಕೆ L plus n divided by 2 minus CF divided by F into H, where L is the lower limit of the median class, n is the number of observations, that is 35 in this case, CF is the cumulative frequency of the class preceding the median class. median class in the ಹಿಂದಿನ cumulative frequency ನಾವು CF ಅಂತ ಹೇಳ್ತೇವೆ ಈ ಪ್ರಾಬ್ಲಮ್ ಅಲ್ಲಿ. ಸೊ ಇಟ್ ಈಸ್ 14. ನಮ್ದು ಕ್ಲಾಸ್ ಇಂಟರ್ವಲ್ 17.5 ಇದೆ. ನಮ್ದು n ಡಿವೈಡೆಡ್ ಬೈ 2 ಮಾಡಿದ್ರೆ 17.5 ಬರ್ತೈತಿ. ಈ 17.5 ನಾವು ಇಲ್ಲೇ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಒಳಗೆ ನೋಡ್ತೇವೆ, ಇದು 28 ಒಳಗೆ ಬೀಳ್ತೈತಿ. ಸೊ ಅದಕ್ಕೆ ಲೋವರ್ ಕ್ಲಾಸ್ ಲಿಮಿಟ್ ಇಸ್ 46, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇಸ್ 14, frequency is again 14 and width is 2.
ಸೊ ಇದನ್ನು ನಾವು ಚೆಕ್ ಮಾಡಿದರೆ so all the values will be like this. With h is going to be equal to 2, that is the difference between upper class limit and the lower class limit. ಈ ವ್ಯಾಲ್ಯೂಸ್ ಅನ್ನು ನಾವು ಇಕ್ವೇಷನ್ ಒಳಗೆ ಹಾಕಿದರೆ ಸೊ ಫೈನಲಿ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಫೈನಲ್ ಆನ್ಸರ್ ವಿಲ್ ಬಿ 46.5. ಸೊ ಈ ಥರ ನೀವು ನಿಮ್ಮ ಮೀಡಿಯನ್ ಅನ್ನು ರೀಚೆಕ್ ಮಾಡ್ಕೋಬಹುದು. ಆಮೇಲೆ ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟ್ ಓಜಾಯ್ ಕರ್ವ್ಸ್, ಲೆಸ್ ದೆನ್ ಆ್ಯಂಡ್ ಮೋರ್ ದೆನ್, ಆ್ಯಂಡ್ we can easily find out the median values. We will practically have to do it on the graph paper, and these are very simple and easy to understand. And thank you so much for listening patiently.